ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ಶಮನಗೊಳ್ಳದ ಅಸಮಾಧಾನ, ಮತ್ತೊಂದೆಡೆ ನಿರ್ದಿಷ್ಟ ಖಾತೆಗಳಿಗೆ ನೂತನ ಸಚಿವರ ಪಟ್ಟು. ಈ ಎರಡೂ ಕಾರಣಗಳಿಂದ ಕಾಂಗ್ರೆಸ್ ಪಾಳಯದಲ್ಲಿ ಖಾತೆ ಹಂಚಿಕೆ ಕಗ್ಗಂಟಾಗಿ ಕುಳಿತಿದೆ. ಈ ಸಂಬಂಧವಾಗಿ ಹೈಕಮಾಂಡ್ ಪ್ರತಿನಿಧಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬುಧವಾರ ನಗರಕ್ಕೆ ಆಗಮಿಸಿದರು. ಈ ವೇಳೆ ಅತೃಪ್ತ ಹಿರಿಯ ಶಾಸಕರನ್ನ ಭೇಟಿ ಮಾಡಿ ಶಮನಗೊಳಿಸುವ ಪ್ರಯತ್ನವನ್ನೂ ನಡೆಸಿದ್ರು. ಬಳಿಕ ಖಾತೆ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆ ಚರ್ಚೆ ನಡೆಸಿದ್ರು. ಆದ್ರೆ ಕೆಲ ಸಚಿವರು ಇಂತಹದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದರಿಂದ ಯಾವುದೇ ಇತ್ಯರ್ಥಕ್ಕೆ ಬರಲು ಸಾಧ್ಯ ಆಗಿಲ್ಲ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ದಿಲ್ಲಿ ನಾಯಕರಿಂದ ಸಿಎಂ ಡಿಕೆಶಿಗೆ ಕರೆ ಬಂದಿದೆ. ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಯಾವಾಗ ದಿಲ್ಲಿಯಿಂದ ಫೋನ್ ಕರೆ ಬಂತು, ಸಿಎಂ ಡಿಕೆಶಿ ರಾತ್ರೋರಾತ್ರಿ ಸಿದ್ದು ಮನೆಗೆ ಬಂದಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಆದ ಎಡವಟ್ಟನ್ನ ಸರಿ ಮಾಡೋದಕ್ಕೆ ದಿಲ್ಲಿ ನಾಯಕರು ಮುಂದಾಗಿದ್ದಾರೆ. ಈಗಾಗಲೇ ಸಂಪುಟ ವಿಸ್ತರಣೆ ವೇಳೆ ತಾವು ಹೇಳಿದವರಿಗೆ ಸ್ಥಾನಮಾನ ನೀಡಿಲ್ಲ ಅನ್ನೋದು ಸಿದ್ದರಾಮಯ್ಯ ಮುನಿಸಿಗೆ ಕಾರಣ ಆಗಿದೆ. ಹೀಗಾಗಿ ಮೌನಕ್ಕೆ ಜಾರಿದ್ದಾರೆ. ಇದನ್ನ ಮನಗಂಡ ಸಿಎಂ ಖಾತೆ ಹಂಚಿಕೆಗೂ ಮೊದಲು ಸಿದ್ದು ಜೊತೆ ಚರ್ಚಿಸಿದ್ದಾರೆ. ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ಕೈ ಮೇಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಂಪುಟಕ್ಕೆ 2ನೇ ಕಂತಿನಲ್ಲಿ ಸೇರ್ಪಡೆಗೊಂಡ ಸಚಿವರ ಪೈಕಿ 6 ಮಂದಿ ಹಳಬರಿದ್ದಾರೆ. ಅವರೆಲ್ಲ ಈ ಹಿಂದೆ ನಿಭಾಯಿಸಿದ್ದ ಖಾತೆಗಳನ್ನೇ ಮುಂದುವರಿಸಿಕೊಂಡು ಹೋಗುವ ಇಂಗಿತ ವ್ಯಕ್ತಪಡಿಸಿದ್ದು, ಉಳಿದ ಖಾತೆಗಳನ್ನ ಹೊಸಬರಿಗೆ ಹಂಚಬಹುದು ಅನ್ನೋ ಲೆಕ್ಕಾಚಾರ ಒಂದೆಡೆ ನಡೀತಾ ಇದೆ. ಇನ್ನೊಂದೆಡೆ ಹೊಸಬರಲ್ಲಿ ಕೆಲವರು ತಮಗೆ ಹಂಚಿಕೆ ಮಾಡಲು ಉದ್ದೇಶಿಸಿರುವ ಖಾತೆಗಳ ಬಗ್ಗೆ ನಿರಾಸಕ್ತಿ ಹೊಂದಿದ್ದಾರೆ ಎನ್ನಲಾಗಿದೆ. ಸಚಿವರ ಆಸಕ್ತಿಗಳಿಗೆ ಅನುಗುಣವಾಗಿ ಇಲಾಖೆಗಳನ್ನ ನೀಡಿದ್ರೆ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಸಾಧ್ಯ ಎಂಬ ಅಭಿಪ್ರಾಯ ಇದೆ. ಇದರ ಜೊತೆಗೆ ಮೊದಲ ಕಂತಿನಲ್ಲಿ ಸಚಿವರಾಗಿ ಖಾತೆಗಳನ್ನ ನಿಭಾಯಿಸುತ್ತಿರುವವರಲ್ಲೂ ಹಲವರು ಖಾತೆ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ದಾರೆ. ಜಲಸಂಪನ್ಮೂಲ, ಆಹಾರ, ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳು ಮತ್ತಿತರ ಖಾತೆಗಳ ಮರು ಹಂಚಿಕೆಗೆ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಪೈಪೋಟಿ ಜೋರಾಗಿ ನಡೀತಾ ಇದೆ. ಅಬಕಾರಿ ಇಲಾಖೆ ಬೇಡ ಅಂತಾನೂ ಹೇಳ್ತಿದ್ದಾರೆ. ಹೀಗಾಗಿ ಬುಧವಾರ ರಾಜ್ಯಕ್ಕೆ ಆಗಮಿಸಿದ್ದ ಸುರ್ಜೇವಾಲಾ ಖಾತೆಗೆ ಕ್ಯಾತೆ ತೆಗೆದ ಕೆಲವು ನಾಯಕರನ್ನ ಕರೆದು ಮಾತುಕತೆ ನಡೆಸಿದ್ದಾರೆ. ಆಕ್ಷೇಪ ಅಥವಾ ನಿರಾಸಕ್ತಿ ಯಾಕೆ, ಅದಕ್ಕೆ ಪರ್ಯಾಯಗಳು ಏನು ಅಂತ ಕೇಳಿದ್ದಾರೆ. ಅಲ್ಲದೆ ತಮಗೆ ಹಂಚಿಕೆಯಾದ ಖಾತೆಗಳನ್ನ ನಿಭಾಯಿಸುವಂತೆ ಮನವೊಲಿಕೆ ಯತ್ನ ಕೂಡ ನಡೆಸಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ಗೆ ಕಗ್ಗಂಟಾಗಿರೋದು ಒಂದೇ ಒಂದು ಖಾತೆ. ಗಾಯತ್ರಿ ಅವರಿಗೆ ನೀಡಬೇಕು ಅಂದ್ಕೊಂಡಿದ್ದ ಖಾತೆಯನ್ನ ತಡೆ ಹಿಡಿದಿದ್ದಾರೆ. ಗಾಯತ್ರಿ ಅವರು ಈಗ ಪರಿಷತ್ ಸದಸ್ಯೆಯಾಗಿ ಅಧಿಕಾರಕ್ಕೇರಿದ್ದು ಆಯ್ತು. ಆದ್ರೂ ಕೂಡ ಉಳಿದಿರೋ ಒಂದು ಖಾತೆಯನ್ನ ಯಾರಿಗೆ ನೀಡ್ತಾರೆ ಅನ್ನೋ ಗೊಂದಲಕ್ಕೆ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಎದ್ದಿರೋದು. ಒಂದು ಖಾತೆಗೆ 10ಕ್ಕೂ ಹೆಚ್ಚು ಕಣ್ಣು ಬಿದ್ದಿದೆ. ಇದರಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಇದೇ ಕಾರಣಕ್ಕೆ ಈ ಒಂದು ಖಾತೆಯ ಗೊಂದಲ ಇತ್ಯರ್ಥವಾಗೋವರೆಗೂ ಖಾತೆ ಹಂಚಿಕೆ ಕಗ್ಗಂಟಾಗೇ ಇರಲಿದೆ. ಮಹಿಳಾ ಕೋಟಾ ಭರ್ತಿ ಜೊತೆಗೆ ಹಿಂದುಳಿದ ಸಮುದಾಯಕ್ಕೂ ಸ್ಥಾನ ಸಿಗಬೇಕು. ಇದಾದ ಬಳಿಕ ಖಾತೆಗಳ ಹಂಚಿಕೆ ಕಸರತ್ತು ನಡೆಯಲಿದೆ. ಅಲ್ಲದೆ ಮಾಜಿ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ನಾಯಕರ ಭೇಟಿಗೆ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಖಾತೆ ಹಂಚಿಕೆ ವೇಳೆ ಯಾರಿಗೆಲ್ಲ ಯಾವ ಸ್ಥಾನ ನೀಡಬೇಕು, ಖಾಲಿ ಇರೋ ಒಂದು ಸಚಿವ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡೋದು, ಜೊತೆಗೆ ಪಕ್ಷದಲ್ಲಿ ಎದ್ದಿರೋ ಅಸಮಾಧಾನವನ್ನ ದೂರ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಈ ಬಾರಿ ಸಿದ್ದು ಮಾತಿಗೆ ದೊಡ್ಡ ಮನ್ನಣೆ ಸಿಗೋ ಮುನ್ಸೂಚನೆ ಸಿಗ್ತಾ ಇದೆ. ಸಂಪುಟ ವಿಸ್ತರಣೆ ವೇಳೆ ಸಿದ್ದು ಹೇಳಿದವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಮುನಿಸಿಕೊಂಡಿದ್ದಾರೆ. ಈ ಮುನಿಸು ಶಮನಕ್ಕಾಗಿ ಸಿದ್ದು ಹೇಳಿದವರಿಗೆ ಖಾತೆ ಹಂಚಿಕೆ ಆಗಬಹುದಾ ಅನ್ನೋ ಚರ್ಚೆ ನಡೀತಾ ಇದೆ. ಆತ್ಮೀಯರೇ, ಇನ್ನೊಂದ್ ಕಡೆ ಸಚಿವ ಸ್ಥಾನ ಹಾಗೂ ಖಾತೆ ಬಿಕ್ಕಟ್ಟು ನಡೀತಾ ಇರೋ ಹೊತ್ತಲ್ಲೇ ನಿಗಮ ಮಂಡಳಿ ಸ್ಥಾನಕ್ಕೆ ಭಾರಿ ಪೈಪೋಟಿ ಶುರುವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಗುರುವಾರ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ. ಕೆಲವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೈ ಮುಖಂಡ ಮನೋಹರ್ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಕಾರ್ಯಕರ್ತರಿಗೆ ಬಹಳ ವಿಶ್ವಾಸ ಇದೆ. ಪಕ್ಷದ ನಿಷ್ಠಾವಂತ ಸಿಪಾಯಿ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ನಿಷ್ಠಾವಂತ ಕಾರ್ಯಕರ್ತರನ್ನ ಕೈ ಬಿಡಿ.
ವೇದಿಕೆ ಹತ್ತುವ ಬಾಲಂಗೋಚಿಗಳನ್ನ ದೂರ ಇಡಿ, ಪಕ್ಷಕ್ಕೆ ಕೆಲಸ ಮಾಡುವವರಿಗೆ ಸ್ಥಾನಮಾನ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಹೀಗೆ ನಿಗಮ ಮಂಡಳಿಗೂ ದೊಡ್ಡ ಪಟ್ಟಿಯೇ ಶುರುವಾಗಿದ್ದು, ಈ ವಿಷಯದಲ್ಲೂ ಕಾರ್ಯಕರ್ತರು ಹಾಗೂ ನಾಯಕರು ಅನ್ನೋ ಸಮರ ಶುರುವಾದ್ರೂ ಅನುಮಾನ ಇಲ್ಲ. ನೋಡೋಣ ದಿಲ್ಲಿ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.